ಇವ್ರಿಗೆ. ಆದ್ರೆ ಇವ್ರು ಅದನ್ನ ಯಾವ ತರ ಟ್ರೀಟ್ ಮಾಡ್ತಾರೆ? ಒಂದು ವೇಳೆ ಇವ್ರು ಅದನ್ನ ಹಾಳಾದದ್ರ ಟ್ರೀಟ್ ಮಾಡಿದ್ರು ಅಂತ ಕೇಳಿದ್ರೆ ಅವ್ರು ಏನೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಅದಕ್ಕೆ ಪ್ರತಿಯೊಂದಕ್ಕೂ ಗೌರವಿಸಬೇಕು ಅಂತ ಹೇಳೋದು ಯಾಕೆ ಅಂದ್ರೆ ಇದಕ್ಕೇನೆ. ನೆಕ್ಸ್ಟ್ ಮೆಡಿಸಿನ್, ಔಷಧಿ, ಇವನ ಒಂದು ಕಂಟ್ರೋಲ್ ಅಲ್ಲಿ ಇದೆ ಔಷಧಿ. ನೆಕ್ಸ್ಟ್ ಎಂಪತಿ, ಸಹಾನುಭೂತಿ ಇದೆ ಇವನಲ್ಲಿ, ಸಹಾನುಭೂತಿ ಇದೆ ಇವನಲ್ಲಿ. ಇವನು ಕಾಪಾಡೋದಕ್ಕೆ ಬಂದಿರೋದು. ಇವನ್ ಕೆಲಸ ಏನು ಅಂತ ಆಮೇಲೆ ನೋಡೋಣ. ಈಗ ಇವನ್ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವನ್ ಕಾರ್ಯವೈಖರಿ ಹೇಗಿರುತ್ತೆ, ಅವನು ಎಲ್ಲಿರ್ತಾನೆ, ಏನ್ ಕೆಲಸ ಮಾಡ್ತಾನೆ, ಅವನಿಗೆ ಏನೇನ್ ಸಮಸ್ಯೆಗಳು ಬರುತ್ತೆ. ನೆಕ್ಸ್ಟ್ ಕುಜ, ಹೌದಾ, ಇಲ್ಲಿ ಕೇತು ಆದ, ಅಶ್ವಿನಿ ಕುಮಾರ ಆದ. ಕುಜನ್ ಕ್ಯಾರೆಕ್ಟರ್ ಬರುತ್ತೆ, ಯಾಕಂದ್ರೆ ರಾಶಿಯ ಗುಣ ಇರುತ್ತೆ ತಾನೆ ಅದರಲ್ಲಿ. ಇವನ ಈ ಕೆಲಸ ಏನಿದೆ ಅಡ್ಮಿನಿಸ್ಟ್ರೇಟಿವ್, ಇವನು ಆಡಳಿತಾತ್ಮಕವಾಗಿದ್ದಾನೆ. ಆಡಳಿತ ಇಲ್ಲ ಅಂತಂದ್ರೆ ಇದು ಕ್ಯಾರೆಕ್ಟರ್ ಇದ್ರು ನಡೆಯುತ್ತಾ? ಯಾವನೋ ಇದನ್ನ ದುರುಪಯೋಗ ಪಡಿಸ್ಕೊಂಡು ಹೋಗ್ತಾನೆ ಇದನ್ನ. ಈಗ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನ್ ಬೇರೆ ಯಾರಿಗೋಸ್ಕರ ಅದನ್ನ ವಿನಿಯೋಗ ಮಾಡ್ತಾ ಇದೀಯ. ನೀನ್ ಯಾರು ಅಂತ ನೀನ್ ನೆನ್ಪು ಮಾಡ್ಕೊಂಡಿಲ್ಲ, ಹಾಗಾಗಿ ನೀನೇನು ಆಗಿಲ್ಲ. ರಿಸಲ್ಟ್ ಇದೆಯಾ? ನೀನೇನು ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನೀನ್ ಯಾರು ಅಂತ ನೀನ್ ನೋಡ್ಕೊಂಡಿಲ್ಲ. ನಿನಗೆ ಹಸಿವಿದೆ, ಅನಿವಾರ್ಯತೆ ಇದೆ, ಬದುಕಿಗೋಸ್ಕರ ನೀನ್ ಯಾರ್ದೋ ಕೆಲಸ ಮಾಡ್ತಾ ಇದೀಯ. ನಿನ್ ಬಗ್ಗೆ ನೀನ್ ಯೋಚನೆ ಮಾಡ್ಕೊಂಡಿಲ್ಲ. ನಿನ್ಗೆ ಇವಾಗ ಯೋಚನೆ ಬರ್ತಾ ಇದೆ, ನಾನು ಯಾರು ಅಂತ ಹೇಳಿ ಕ್ಲಿಯಾರಿಟಿ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದೀಯ. ಸತ್ಯನಾ? ಹಿಂದೆ ಮಾಡಿದ್ದು ನೀನೇನು ಅಂತ ಕೇಳಿದ್ರೆ ಅದು ನಿನ್ನ ಕರ್ಮ. ಮುಂದೆ ಮಾಡ್ಬೇಕಾಗಿರೋದೇನು? ನೀನ್ ಯಾರು? ನೀನಾಗಿರ್ಬೇಕು ಅಂತ ಕೇಳಿದ್ರೆ ನೀನ್ ಯಾರು ಅಂತ ತಿಳ್ಕೊಬೇಕು. ನೀನ್ ಏನ್ ಮಾಡಕ್ ಬಂದಿದ್ದೀಯೋ ಅದನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀನ್ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ. ಇದಕ್ಕೊಂದು ಉದಾಹರಣೆ ನಿನ್ಗೆ ಹೇಳ್ಬೇಕು ಅಂತ ಕೇಳಿದ್ರೆ, ಬಸ್ ಸ್ಟ್ಯಾಂಡ್ ಹೋಗಿರ್ತೀಯ ನೀನು, ಹಲವಾರು ಬಸ್ ಇದೆ. ಅದೊಂದು ಎಲ್ಲಾ ಡಿವಿಷನ್ ಇಂದ ಬಸ್ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ನೀನ್ ಮರ್ತು ಬಿಟ್ಟಿದೀಯ ಯಾವ ಊರಿಗೆ ಹೋಗ್ಬೇಕು ಅಂತ. ಸಿಕ್ಕದ್ದೆ ಬಸ್ ಹತ್ ಬಿಡ್ತೀಯ? ಅಲ್ಲ, ಏನ್ ಕೆಲಸ ಇದೆ ನಿನ್ಗೆ ಅಲ್ಲಿ ಹೋದ್ಮೇಲೆ? ತಲೆ ಸರಿ ಇಲ್ಲ ಅಂದಂಗ ಆಯ್ತು ತಾನೆ. ಇದು ಹಾಗೆ, ನೀನ್ ಬಂದಿದ್ದೀಯಾ, ಇಲ್ಲಿ ಬಂದ ಮೇಲೆ ಮರ್ತು ಬಿಟ್ಟಿದೀಯಾ, ಹಸಿವಿನ ಚಿಂತೆ ಇದೆ ನಿನ್ಗೆ ₹2 ದುಡ್ಡು ಬೇಕಾಗಿದೆ. ಆ ದುಡ್ಡುಗೋಸ್ಕರ ನೀನ್ ಕಂಡವ್ರ ಹತ್ರ ಚಾಕರಿ ಮಾಡ್ತಾ ಇದೀಯಾ. ನಾನು ಏಕ್ ಡೆವಲಪ್ ಆಗ್ಲಿಲ್ಲ ಅಂತ ಕೇಳಿದ್ರೆ ತಪ್ಪು ಮಾಡಿದವ್ರು ಯಾರು? ಫಸ್ಟ್ ನಿನ್ನಲ್ಲಿ ನೀನ್ ಇಳಿ ಒಳಗಡೆ, ನಾನ್ ಯಾರು ಅಂತ ತಿಳ್ಕೊ. ನಾನು ಯಾರು ಅಂತ ತಿಳಿದಾದ್ಮೇಲೆ ನೀನ್ ಏನ್ ಮಾಡ್ಬೇಕು ಅಂತ ತಿಳ್ಕೊ, ನೀನ್ ಅದನ್ನೇ ಮಾಡು. ಯಾಕೆ ಸಕ್ಸಸ್ ಆಗಲ್ಲ? ಅದನ್ನೇ ಹೇಳ್ತಾ ಇದಾರೆ ನಿನ್ ಹಿಂದಿದ್ದವ್ರು. ನಿನ್ನ ಬುದ್ಧಿ ಸರಿ ಇಲ್ಲ ಅಂದ್ರು, ಅವ್ರ ಕಂಡ್ರೆ ನಿನ್ಗಾಗ್ಲಿಲ್ಲ. ನೀನ್ ಯಾವ ಕೆಲಸ ಯಾಕೆ ಹೋಗ್ತಾ ಇದೀಯ, ನೀನ್ ಇಲ್ಲೇ ಮಾಡು ಅಂದ್ರು, ನಿನ್ ಮನ್ಸಿಲ್ಲ. ಏನ್ ದೋಷ ಇದೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಅಥಾರಿಟೇಟಿವ್, ಅಧಿಕಾರ ಇದೆ ಇವನಿಗೆ. ಯಾಕೆ ಅಂತ ಕೇಳಿದ್ರೆ ಇದು ಇದು ಯಾರ್ದಿದು ರಾಶಿ, ಹೋಲ್ ಅಂಡ್ ಸೋಲ್ ರಾಶಿಯ ಅಧಿಪತ್ಯ ಬಂದ ಕುಜನಲ್ಲಿದೆ. ಅಧಿಕಾರ ಒಂದಿದೆ, ಕ್ಯಾರೆಕ್ಟರ್ ಇವಂದಿದೆ, ಹೌದಾ. ನೆಕ್ಸ್ಟ್ ಕಾನ್ಫಿಡೆಂಟ್, ಇವನಿಗೆ ಆತ್ಮವಿಶ್ವಾಸ ಇದೆ. ಇವನು ಹೇಳಿದ ಆರ್ಡರ್ ಪ್ರಕಾರ ಇವ್ರು ಕೆಲಸ ಮಾಡ್ಬೇಕು, ಇವನೇ ಬಾಸ್ ಇಲ್ಲಿ. ಇವ್ರಿಗೆ ಮಾಡಕ್ ಬರುತ್ತೆ, ಹಣ ಇಸ್ಕೊಳಕ್ ಬರ್ತಾ? ಒಬ್ಬ ಹೀಲರ್ ಇವನೊಬ್ಬ ಹೀಲರ್. ಇವನಲ್ಲಿ ಅತೀಂದ್ರಿಯ ಜ್ಞಾನ ಇದೆ, ಇವನಿಗೆ ಕೊಡಕ್ ಬರುತ್ತೆ ಅಷ್ಟೇ. ಇವನೊಬ್ಬ ಹೀಲರ್, ಚಿಕಿತ್ಸೆ ಮಾಡಕ್ ಬರುತ್ತೆ. ಇವನಿಗೆ ಅಧಿಕಾರ ಮಾಡಕ್ ಬರಲ್ಲ ಇವನ್ಗೆ. ಇವನು ಎಲ್ಲಿಗೆ ಹೋಗ್ಬೇಕು? ಇವನ ಹತ್ರನೇ ಹೋಗ್ಬೇಕು. ಇವನೇ ಇದಕ್ಕೆ ಬಾಸ್, ಆರ್ಗನೈಸರ್. ಇವನು ಯಾರು? ಇವನು ಸ್ಥಿರ ಇದ್ದಾನ? ಹೌದು, ಅವನು ಸ್ಥಿರವಾಗಿದ್ದ. ಹಾಗಾಗಿ ಇವಂದೇ ಅದು ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಬ್ರೇವ್, ಧೈರ್ಯಶಾಲಿ. ಇವ್ರಿಗೆ ಚಿಕಿತ್ಸೆ ಮಾಡೋದಕ್ಕೆ ಬರುತ್ತೆ, ಇವನಷ್ಟು ಧೈರ್ಯ ಇಲ್ಲ. ಯಾಕಂದ್ರೆ ಇವರಿಗೆ ಲಾಭದ ಬಗ್ಗೆ ಗೊತ್ತೇ ಇಲ್ವಲ್ಲ. ಇವರಿಗೆ ಲಾಸು ಮತ್ತು ಲಾಭದ ಬಗ್ಗೆ ಗೊತ್ತಿಲ್ಲ. ದೇಹಕ್ಕೆ ಚಿಕಿತ್ಸೆ ಮಾಡ್ಬೇಕು ಅವರು, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಇವನಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿದೆ. ಇವನು ಚಿಕಿತ್ಸೆ ಮಾಡ್ಬೇಕಾಗಿದೆ. ಇವನು ಆರ್ಗನೈಸರ್ ಇವನು, ಹೌದಾ. ಇವನು ಇದರ ವ್ಯವಸ್ಥಾಪಕ, ಇವನು ಪೂರ್ತಿಯಾಗಿ. ಅದಕ್ಕಾಗಿ ಇವನ ಹತ್ರ ಹೋಗ್ಬೇಕು, ಈ ಕ್ಯಾರೆಕ್ಟರ್ ಇರ್ಬೇಕಲ್ಲಿ.
ನೆಕ್ಸ್ಟ್ ಕ್ರೂಯಲ್, ಇವನ್ ಸ್ವಲ್ಪ ಕ್ರೂರನೂ ಇದ್ದಾನೆ. ಯಾಕಂತ ಕೇಳಿದ್ರೆ ನೀನ್ ಯಾರಿಗಾದ್ರೂ ಸಲಿಗೆ ಕೊಟ್ಟು ನೋಡು, ಬೇರೆ ಯಾರಿಗೂ ಕೊಡಬೇಡ, ನಿನ್ನ ಮನಸ್ಸಿಗೆ ಸಲಿಗೆ ಕೊಟ್ಟು ನೋಡು, ನಿನ್ ಮಾತು ಕೇಳುತ್ತಾ? ನಿನ್ನ ಮಗನಿಗೆ ಸಲಿಗೆ ಕೊಟ್ಟು ನೋಡು, ಮಾತು ಕೇಳುತ್ತಾ? ಹೆಂಡತಿಗೆ ಕೊಟ್ಟು ನೋಡು, ಮಾತು ಕೇಳುತ್ತಾ? ಎದುರುಗಡೆ ಇದ್ದವ್ರಿಗೆ ಮಾತು ಸಲಿಗೆ ಕೊಟ್ಟು ನೋಡು, ಕೇಳ್ತಾರ? ಇಲ್ಲ. ಅದಕ್ಕೆ ಇವನು ಸ್ವಲ್ಪ ಕ್ರೂರಿ. ಆದ್ರೆ ಇವನು ಧರ್ಮಾತ್ಮ, ಧರ್ಮ ತಾನೆ. ಹೌದು, ಧರ್ಮ ಕ್ರೂರವಾಗೇ ಇರುತ್ತೆ. ಕಂಡೀಷನ್ ಸಪ್ಲೈ ಅಂದಿಲ್ಲ ಅಂತ ಕೇಳಿದ್ರೆ ನೀನ್ ಮಾತು ಕೇಳಲ್ಲ ಇಲ್ಲಿ. ನೆಕ್ಸ್ಟ್ ಹಾರ್ಶ್, ಕಠಿಣ. ಹ್ಯಾಶ್, ಕಠಿಣವಾಗಿದ್ದಾನೆ ಇವನು. ಯಾಕೆ ಕಠಿಣವಾಗಿದ್ದಾನೆ, ಕ್ರೂರವಾಗಿದ್ದಾನೆ ಯಾಕೆ ಅಂತ ಕೇಳಿದ್ರೆ ಇವನಿಗೆ ಇಲ್ಲಿ ದೇಹ ಮಾತು ಕೇಳ್ತಾ ಇಲ್ಲ, ಚಿಕಿತ್ಸೆ ಕೊಡ್ಬೇಕಾಗಿದೆ. ಮನಸ್ಸು ಹುಚ್ಚುಚ್ಚರಾಗ ಆಡ್ತಾ ಇದೆ. ಹೌದಾ? ಇವನು ಹಾಕಿದ ನಿಯಮಗಳಿದೆಯಲ್ಲ, ಇದನ್ನ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಇದು ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಮಾಡಲ್ಲ. ಹೌದಾ? ಇವಾಗ ಇವನು ಸರಿ ಇದಾನ? ಓಕೆ. ನೆಕ್ಸ್ಟ್ ಕೆಲಸ ಏನು ಒಂದು ಅಂತ ನೋಡೋಣ. ಈಗ ಅಶ್ವಿನಿ ನಕ್ಷತ್ರದ ಕೆಲಸ ಏನು? ಇವನಲ್ಲಿ ಶಕ್ತಿ ಇದೆ, ಇವನಲ್ಲಿ ಶಕ್ತಿ ಇದೆ, ಇವನು ಆರ್ಗನೈಸ್ ಮಾಡಿದಾನೆ. ಈಗ ಏನ್ ಕೆಲಸ ಮಾಡಕ್ ಬಂದಿದ್ದಾನ ಅವನು? ಟು ಸ್ಟಾರ್ಟ್ ನ್ಯೂ ವರ್ಕ್. ಪ್ರಥಮ ತಾನೇ ಅದು. ಅಶ್ವಿನಿ ನಕ್ಷತ್ರ ಪ್ರಥಮ, ಸೃಷ್ಟಿಕರ್ತ ಅವನು. ಟು ಸ್ಟಾರ್ಟ್ ನ್ಯೂ ವರ್ಕ್, ಹೊಸ ಕಾರ್ಯವನ್ನ ಆರಂಭ ಮಾಡ್ಬೇಕು ಅವನು. ನೆಕ್ಸ್ಟ್ ಗೋ ಫಾರ್ ಟ್ರಾವೆಲ್, ತಿರುಗ್ಬೇಕು. ಯಾಕಂತ ಕೇಳಿದ್ರೆ ಹೊಸ ಕಾರ್ಯವನ್ನು ಆರಂಭ ಮಾಡ್ಬೇಕು ಅಂತ ಕೇಳಿದ್ರೆ ಫಸ್ಟ್ ನೀನ್ ಅದನ್ನೆಲ್ಲ ನೋಡ್ಕೊಂಡ್ ಬರ್ಬೇಕು, ತಿರುಗ್ಬೇಕು ಅವನು. ನೆಕ್ಸ್ಟ್ ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಟಿವಿಟಿ, ಅಂದ್ರೆ ಇವನಿಗೆ ದೈಹಿಕ ಚಟುವಟಿಕೆಗಳ ತಕ್ಕಂತ ಒಂದು ಆಕ್ಟಿವಿಟಿ ಇರುತ್ತೆ. ಆಮೇಲೆ ಕ್ಲಿನಿಕಲ್ ಆಕ್ಟಿವಿಟಿ. ಮೊದಲು ದೇಹವನ್ನು ಏನ್ ಮಾಡ್ಬೇಕು ನೀನು? ಚೈತನ್ಯಗೊಳಿಸ್ಬೇಕು. ಹೌದಾ? ಅಲ್ಲಿ ದೈಹಿಕ ಕ್ರಿಯೆಗಳನ್ನು ಸ್ವಲ್ಪ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇನ್ನು ನಿನ್ನ ದೇಹದಲ್ಲಿ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಕ್ಲಿನಿಕಲ್ ಆಕ್ಟಿವಿಟಿ ಕಡೆ ಹೋಗ್ಬೇಕಾಗುತ್ತೆ. ಆಮೇಲೆ ಇವನು ಫಿಸಿಕಲ್ ಕ್ಯಾರೆಕ್ಟರ್ ಏನಿದೆ, ಇವನು ಬ್ಯೂಟಿಫುಲ್, ಸುಂದರವಾಗಿದ್ದಾನೆ, ಸ್ಟ್ರಾಂಗ್ ಬಿಲ್ಡ್, ಯಾಕಂದ್ರೆ ಇದನ್ನೆಲ್ಲ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಬ್ರಾಡ್ ಫೋರ್ ಹೆಡ್, ಅಗಲವಾದ ಹಣೆಯನ್ನು ಉಳ್ಳವನು ಅಂತ ಹೇಳಿ ಇವನೊಂದು ಸ್ವಲ್ಪ ಇಂಡಿಕೇಶನ್ ಮಾಡುತ್ತೆ. ಆದ್ರೆ ಇವನಿಗೆ ಯಾರಾದ್ರೂ ಸಹಾಯ ಮಾಡಬಹುದಾ? ಟು ಸ್ಟಾರ್ಟ್ ನ್ಯೂ ವರ್ಕ್ ಯಾರಾದ್ರೂ ಸಹಾಯಕರಿದ್ದಾರ? ಯಾರು? ಅವನ್ನ ಬಿಟ್ರೆ ಯಾರು ಇಲ್ಲ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದೆ ನೋಡಿದ್ರೆ ಡಿಸೈರ್ ಇದೆ, ಮುಂದೆ ಡಿಸೈರ್ ಇದೆ. ಯಾರದು? ಬರ್ನಿ. ಹೌದಾ? ಆದ್ರೆ ಭರಣಿ ಯಾವ್ದು ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿ ನಾಳೆ ನೋಡೋಣ. ಬಟ್ ಇಲ್ಲಿ ಮುಂದೆ ಡಿಸೈರ್ ಇದೆ, ಹಿಂದೆ ಅದಕ್ಕೆ ಸಪೋರ್ಟಿವ್ ಆಗಿ ಯಾರಾದ್ರೂ ಇರ್ಬೇಕು ತಾನೆ. ಒಂದು ವೇಳೆ ನಿನಗೆ ಯಾವ ಸಪೋರ್ಟ್ ಇಲ್ಲ ಅಂತ ಇಟ್ಕೋ, ಇವನ್ ಕ್ಯಾರೆಕ್ಟರ್ ಹೇಗ್ ಬರುತ್ತೆ ನಿನಗೆ ಅಂತ ಕೇಳಿದ್ರೆ ಇಲ್ಲಿ ಯಾರೂ ಸಪೋರ್ಟ್ ಮಾಡೋರು ಇಲ್ಲ. ಅವನಿಗೆ ಸ್ವಯಂಕೃತವಾಗಿ ತನ್ನ ಒಂದು ಅಸ್ತಿತ್ವವನ್ನ ತಾನೇ ಹುಡುಕಿಕೊಂಡು ಮಾಡ್ಬೇಕು ಅವನು. ಅವಾಗ ಅವನು ಯಾರು ಬೆನ್ನ ಹತ್ಬೇಕು? ಮುಂದಿರೋರು ಬೆನ್ನ ಹತ್ತಿದ್ರೆ ಆಗತ್ತಾ? ಇಲ್ಲ, ಅಲ್ಲಿ ಖರ್ಚಿದೆ. ಅವ್ರ ಬೆನ್ನ ಹತ್ತಕ್ಕೆ ನೀನ್ ಬಂದಿರೋದು, ಯಾಕಂದ್ರೆ ಫ್ಯೂಚರ್ ಅದು, ನಿನ್ ಫ್ಯೂಚರ್ ಅದು, ನೀನ್ ಅದಕ್ಕೆ ಮಾಡಕ್ಕೆ ಬಂದಿರೋದು. ಆದ್ರೆ ಸಪೋರ್ಟ್ ಏನಾದ್ರು ಬೇಕಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ಯಾರಿದ್ದಾರೆ? ಆಮೇಲೆ ನೀನ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಕೇಳಿದ್ರೆ ರೈಟ್ ಆಂಗಲ್ ಅಲ್ಲಿ ಮಾಡ್ಬೇಕು. ಹೇಳ್ಕೊಡೋರು ಯಾರಿದ್ದಾರೆ? ನಿನ್ನ ಪ್ರಯತ್ನದಲ್ಲಿ ನಿನ್ಗೆ ಯಾರು ಹೇಳ್ಕೊಡೋರು ಇದಾರ ಅಲ್ಲಿ? ಒಂದು ವೇಳೆ ನಿನಗೆ ಹೇಳ್ಕೊಡೋದಕ್ಕೆ ನಾನಿದ್ದೀನಿ ಅಂತ ಇಟ್ಕೋ, ನನಗೆ ಹೇಳ್ಕೊಡೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಕಾಲೆತ್ತಿ ಮೇಲೆ ಇಡೋರು ಇದ್ದಾರೆ, ವಿನಃ ಹೇಳಿಕೊಡುವವರು ಯಾರು ಇಲ್ಲ. ಯಾಕೆ ಇಲ್ಲ? ಕೊನೆಯವರಿಗೆ ಯಾರು ಹೇಳಿಕೊಡಲ್ಲ. ಕೊನೆಯವರಿದ್ದಾರಲ್ಲ ಅವರಿಗೆ ಯಾರು ಹೇಳಿಕೊಡುವ ಹಾಗಿಲ್ಲ. ಯಾಕಂದ್ರೆ ಯಾರು ಹೇಳ್ಕೊಟ್ರು ಅವರು ಅದನ್ನು ತಗೊಳ್ಳಲ್ಲ, ಅದನ್ನು ಮೀರಿ ಬಿಟ್ಟಿದ್ದಾರೆ ಅವರು, ಅದನ್ನ ಆಲ್ರೆಡಿ ಪಾಸ್ಡ್. ಹಾಗಾಗಿ ನಮ್ಮ ಪ್ರಯತ್ನವನ್ನ ನಾವೇ ಮಾಡಬೇಕು. ಯಾರು ಇಲ್ಲಿ ಯಾರನ್ನು ಕೂಡ ನಮ್ಮ ಒಂದು ಬದುಕಿಗೆ ನಾವೇ ಜವಾಬ್ದಾರ. ನಾನು ಏನಾದ್ರು ಆಗ್ಬೇಕು ಅಂತ ಕೇಳಿದ್ರೆ ನಾನೇ ತೀರ್ಮಾನ ತಗೋ, ಬೇರೆ ಯಾರಾದ್ರೂ ಏನಾದ್ರು ಮಾಡ್ತಾರೇನೋ ಅಂತ ತಿಳ್ಕೊಳ್ಳೋದಲ್ಲ. ನೀನು ಆ ಪ್ರಯತ್ನದ ಒಳಗಡೆ ಭಾಗಿಯಾಗು. ನೀನೇನು ಮಾಡಬೇಡ. ಈಗ ನಾನಿದ್ದೀನಿ, ನಾನು ಏನ್ ಹೇಳ್ತೀನೋ ಅದನ್ನ ಫಾಲೋಅಪ್ ಮಾಡಿ. ನೀನೇನ್ ಆಗ್ಬೇಕಾಗಿದೆ ಅದಾಗ್ತೀಯ. ಯಾಕೆ ಅಂತ ಕೇಳಿದ್ರೆ ನೀನು ನನ್ನನ್ನ ಅವಾಗಿಂದ ಫಾಲೋಅಪ್ ಮಾಡ್ತಾ ಇದೀಯ. ನಾನು ಹೇಳಿದ್ದನ್ನ ನೀನ್ ಫಾಲೋ ಮಾಡು.
ನೀನೇನಾದ್ರೂ ಆಗ್ತೀಯಲ್ಲ ನೋಡೋಣ, ಆ ಒಂದು ವಿಶ್ವಾಸ ಆದ್ರೂ ಬೇಕಲ್ಲ. ಯಾವಾಗ ನಂಬಿಕೆಗಳು ಕಡಿಮೆ ಆಗತ್ತೆ ಅಂತ ಕೇಳಿದ್ರೆ, ಯಾವಾಗ ನಿನಗೇನೋ ಒಂದು ಸಣ್ಣದಾಗಿ ಕೊರತೆ ಆಗತ್ತೆ, ಆವಾಗ ನಾನು ಇಷ್ಟೇನಾ ನಾನು? ಹಾಗಿದ್ರೆ ನನ್ನ ಜೀವನ ಇನ್ನು ಇಷ್ಟೇನಾ? ಜಗತ್ತಿನ ಕೊರತೆನೇ ಅಷ್ಟೇ ಅಲ್ರಿ. ಅದನ್ನೇ ನಾನು ಹೇಳ್ತಾ ಇರೋದು, ರಾಹು ಅಂತ. ಹಾಗಿದ್ದರೆ ಈ ಜಗತ್ತಿನ ಕೊರತೆ, ನಾನು ಒಬ್ಬನೇ ಅಂತಲ್ಲ, ಹೌದು, ಜಗತ್ತಿನಲ್ಲಿ ಎಷ್ಟು ಜನ ಇದಾರೋ ಎಲ್ಲರೂ ಅದೇ ತರ ಆಗಿದ್ದಾರೆ ತಾನೆ. ಆಗಿರೋದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನ ನಾಳಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ. ಯಾಕಂದ್ರೆ ಆಗಿದ್ದಾರೆ ಅಂದ್ರೆ ಯಾಕೆ ಆಗಿದ್ದಾರೆ ಅಂತ ನೋಡ್ಬೇಕಲ್ಲ, ಆಗೋದಕ್ಕೆ ಏನಾದ್ರು ಕಾರಣ ಇರ್ಬೇಕಲ್ಲ. ಈಗ ನಾನು ಈ ಕ್ಯಾರೆಕ್ಟರ್ಗಳನ್ನ ಹೇಳಿದೆ, ಇಷ್ಟೇ ಕ್ಯಾರೆಕ್ಟರ್ ಅಲ್ಲಿ ಮುಗ್ದೋಗುತ್ತಾ ಅದು? ಇಲ್ಲ, ಇವನ್ಗೇನಾದ್ರು ನ್ಯೂನತೆಗಳಿದೆಯಾ ಅಂತ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಇಲ್ಲಿ ಇವನ್ಗೇನಾದ್ರು ಸಮಸ್ಯೆ ಇರ್ಬೋದಲ್ಲ. ಇಷ್ಟೆಲ್ಲ ಇದೆ ಇವನಲ್ಲಿ. ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕು ಅಂತ ಕೇಳಿದ್ರೆ ಇವನಲ್ಲಿ ಸ್ವಲ್ಪ ಕೆಲವು ಪ್ರಾಬ್ಲಮ್ಗಳಿದೆ. ಏನಿದೆ ಇವನ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಹೈ ಬ್ಲಡ್ ಪ್ರೆಷರ್ ಇದೆ ಇವನಿಗೆ. ಹೌದು, ಪಿತ್ತ ಇದೆ ಇವನಿಗೆ. ಯಾಕಂದ್ರೆ ಮೊದಲೇ ಪಿತ್ತಕಾರಕ ಇವನು. ಕಠಿಣವಾಗಿದ್ದಾನೆ, ಕ್ರೂರವಾಗಿದ್ದಾನೆ, ಆಡಳಿತಾತ್ಮಕವಾಗಿದ್ದಾನೆ ಅಂದಾಗ ಇವನಿಗೆ ಪಿತ್ತ ಇದ್ದೇ ಇರುತ್ತೆ. ಇವನು ಸರಿಯಾಗಿ ಮಾತು ಕೇಳಿದ್ರೆ ಒಳ್ಳೇದು, ಕೇಳಲಿಲ್ಲ ಅಂದ್ರೆ ಒದಿತಾನೆ, ಅವಾಗ ಬಿ ಪಿ ರೈಸ್ ಆಗತ್ತೆ ತಾನೆ, ರೈಸ್ ಆಗತ್ತಾ? ಹಾಗಾಗಿ ಇವನಿಗೆ ಹೈ ಬ್ಲಡ್ ಪ್ರೆಷರ್ ಇದೆ. ನೆಕ್ಸ್ಟ್ ಹೆಡ್ ಆಕ್ ಯಾವುದರಿಂದ ಬಂದಿದೆ? ಆಡಳಿತ ಯಂತ್ರದಲ್ಲಿ ಏನಾದ್ರು ಕೊರತೆ ಆಗಿರಬಹುದು. ಕೊರತೆ ಆದ್ರೆ ಮಾತ್ರ ಬರುತ್ತೆ. ಇವನಿಗೆ ಇಲ್ಲಿ ಕುಜ ಚೆನ್ನಾಗಿದ್ದಾನೆ ಅಂತಂದ್ರೆ ಏನ್ ತೊಂದರೆ ಇಲ್ಲ, ರವಿ ಚೆನ್ನಾಗಿದ್ದಾನೆ ಅಂದ್ರೆ ಏನ್ ತೊಂದರೆ ಇಲ್ಲ, ಕೇತು ಚೆನ್ನಾಗಿದ್ದಾನೆ ಅಂದ್ರೆ ಏನ್ ತೊಂದರೆ ಇಲ್ಲ. ಒಂದು ವೇಳೆ ಅವರೇನಾದರೂ ಅನಿಷ್ಟ ಸ್ಥಾನ ಸ್ಥಿತನಾಗಿದ್ದಾರೆ, ಮಾರಕ ಸ್ಥಾನದಲ್ಲಿದ್ರೆ, ಶತ್ರು ಗ್ರಹಗಳೊಂದಿಗೆ ಸೇರ್ಕೊಂಡಿದ್ರೆ, ಶತ್ರುವಿನ ಮನೆಯಲ್ಲಿದ್ರೆ ಏನಾಗತ್ತೆ? ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತಾ? ಅದಾದ್ಮೇಲೆ ಏನಿದೆ, ಇವನಿಗೆ ಅಲರ್ಜಿ ಇದೆ. ಅಲರ್ಜಿ ಅಂದ್ರೆ ಏನು? ಅವ್ರು ಕಂಡ್ರೆ ಆಗಲ್ಲ ಅಂತ. ನನ್ನ ಮಗನ್ ಬಿಡಲ್ಲ, ಬರೀ ಕೆರ್ಕೊಳ್ಳೋದು ಒಂದೇ ಅಲ್ಲ. ಅಲರ್ಜಿ ಅಂದ್ರೆ ಕೆರ್ಕೊಳ್ಳೋದು ಒಂದೇ ಅಲ್ಲ, ಅವನು ಕಂಡ್ರೆ ಆಗಲ್ಲ, ಅವ್ನು ನೋಡಿದ್ರೆ ಬಿಡಲ್ಲ ನಾನು. ಹೌದು, ಯಾಕಂತ ಕೇಳಿದ್ರೆ ಆಡಳಿತ ಯಂತ್ರ ಕೆಟ್ಟಿದೆ. ಅದಾದ್ಮೇಲೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್. ಯಾಕೆ ಐ ರಿಲೇಟೆಡ್ ಪ್ರಾಬ್ಲಮ್ ಯಾಕೆ ಬರ್ಬೇಕಾಗಿತ್ತು ಇವನಿಗೆ? ಕಣ್ಣು, ಇವನೇ ಕಣ್ಣಿಗೆ ಯಾರ ಅಧಿಪತಿ? ಅಗ್ನಿ ದೇವತೆ ತಾನೇ ಕಣ್ಣಿಗೆ ಅಧಿಪತಿ. ಹೌದಾ? ಸೂರ್ಯನೇ ಅಗ್ನಿ ದೇವತೆನೇ ಕಣ್ಣಿಗೆ ಅಧಿಪತಿ. ಅಷ್ಟಕ್ಕೂ ಮೇಷರಾಶಿ ಇದೆಯಲ್ಲ, ಅದು ಒಂದು ಕಣ್ಣು, ಬಲಗಣ್ಣು. ಹೌದಾ? ಇನ್ನೊಂದು ಎಡಗಣ್ಣಿದೆ. ಕಣ್ಣಿಗೆ ಅವನೇ ಅಧಿಪತಿ. ಹಾಗಾಗಿ ಇವನಿಗೆ ಏನಂತ ಕೇಳಿದ್ರೆ, ಕಣ್ಣು, ಹೊಟ್ಟೆ ಇವನ್ ಅಧಿಪತ್ಯದಲ್ಲಿ ಬರೋದು, ತಲೆ, ರಕ್ತ, ಮಾಂಸಖಂಡಗಳು. ಹೌದಾ? ಎಲ್ಲದರಲ್ಲೂ ಪೇನ್ ಇದೆ ಇವನಿಗೆ. ಯಾಕೆ ಬರುತ್ತೆ ಅನ್ನುವಂಥದ್ದನ್ನ ನಾಳಿನ ಪಾಠದಲ್ಲಿ ಇನ್ನಷ್ಟು ವಿಶ್ಲೇಷಣಾತ್ಮಕವಾಗಿ, ಈಗ ಬರೀ ಕ್ಯಾರೆಕ್ಟರ್ ತಿಳ್ಕೊಂಡಿದೀವಿ ನಾವು. ಈ ಕ್ಯಾರೆಕ್ಟರ್ನ ಏನ್ ಮಾಡೋಣ ಅಂತ ಕೇಳಿದ್ರೆ, ಇನ್ನೊಂದಿಷ್ಟು ಈ ಒಂದು ನಕ್ಷತ್ರದಲ್ಲಿ, ಈಗ ಒಂದು ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದೀವಿ, ಈ ನಕ್ಷತ್ರದಲ್ಲಿ 4 ಭಾಗ ಮಾಡೋಣ. ನಕ್ಷತ್ರದಲ್ಲಿ 4 ಭಾಗ ಮಾಡಿದ್ರೆ ಒಂದೊಂದು ಭಾಗಗಳ ಕ್ಯಾರೆಕ್ಟರ್ ಏನಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳೋಣ. ಕಾರಣ ಏನು ಅಂತ ಕೇಳಿದ್ರೆ, ನಾನು ಯಾರು? ರಿಸಲ್ಟ್ ಸಿಗ್ಬೇಕು ಅಂತ ಕೇಳಿದ್ರೆ ಸುಮ್ಮನೆ ಸಿಗಲ್ಲ. ನಾನು ಹೇಳ್ದೆ, ನೀನ್ ಬರ್ಕೊಂಡೆ, ಮತ್ತೆ ಮುಂದಕ್ಕೆ ಹೋಗಿದೀವಿ, ರಿಸಲ್ಟ್ ಸಿಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ನಿನ್ನ ಕ್ಯಾರೆಕ್ಟರ್ ಎಲ್ಲಿ ಕನೆಕ್ಟ್ ಆಗತ್ತೆ ನಿನ್ ಕ್ಯಾರೆಕ್ಟರ್ ಆಗ್ಬೇಕಲ್ಲ. ಈಗ ಒಂದು ಮದರ್ ಬೋರ್ಡ್ ಇದೆ, ಹೌದಾ? ಡಸ್ಟ್ ಕೊಡು. ಇದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದು ಕುಂಡಲಿ ಅನ್ನುವಂಥದ್ದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಇಟ್ಕೋ. ಇದನ್ನು ಹನ್ನೆರಡು ಭಾಗ ಮಾಡಿದ್ದೀನಿ ನಾನು. ಹೌದಾ? ಇದನ್ನ ಪಾಸಿಟಿವ್ ಎನರ್ಜಿ ಅಂತ ಕರೆಯಲಾಗಿದೆ. ಇದನ್ನ ಇಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಕರೆದಿದ್ದೀವಿ.
ಬ್ರಹ್ಮಾಂಡದ ಲೆಕ್ಕಾಚಾರದಲ್ಲಿ ವಾಸ್ತುವಿನ ಪ್ರಕಾರ ಇದನ್ನ ಪಾಸಿಟಿವ್ ಅಂತ ಕರೆದಿದ್ದೀವಿ ಈಶಾನ್ಯ ದಿಕ್ಕನ್ನು, ಇದನ್ನ ನೆಗೆಟಿವ್ ಅಂತ ಕರೆದಿದ್ದೀವಿ. ಹೌದಾ? ಈಗ ಇದನ್ನ ಕಾನ್ಸಿಯಸ್ ಅಂತ ಕರಿ, ಇದನ್ನ ಸಬ್ ಕಾನ್ಸಿಯಸ್ ಅಂತ ಕರಿ. ಹೌದಾ? ಈಗ ಇಲ್ಲಿಂದ ಪ್ರಾರಂಭ ಆಗಿದೆ ನಿಂದ. ಇಲ್ಲಿ ನಾನು ಅಶ್ವಿನಿ ನಕ್ಷತ್ರದ 1, 2, 3, 4 ಚರಣಗಳನ್ನ ತಗೋತೀನಿ. ಹೌದಾ? ಇಲ್ಲಿ ಇಲ್ಲಿಂದ ನೋಡಿದಾಗ ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಆಯ್ತು. ಮತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ, ಸೃಷ್ಟಿ ಸ್ಥಿತಿ ಲಯ ಮುಗಿತಾ? ಹೌದಾ? ಹಾಗಿದ್ರೆ ಇಲ್ಲಿ ಬಂದಾಗ್ಲೇ ಅನ್ಭವಿಸ್ತೀಯ ಇವನ್ನೆಲ್ಲ ನೀನು. ಈಗ ಈ ಜೀವನವನ್ನ ಪಡ್ಕೊಂಡು ಬಂದಿದೀಯ ನೀನ್ ಯಾತಕ್ ಬಂದಿದೀಯ? ಇಲ್ಲೂ ಧರ್ಮಾರ್ಥ ಕಾಮ ಮೋಕ್ಷಗಳಿದೆ. ಧರ್ಮ ಇದು ಇಲ್ಲೇ ಇದೆ, ಇದಕ್ಕೆ ಬಂದಿರೋದು. ಅರ್ಥ ಇದು ಇಲ್ಲಿ ಕನೆಕ್ಟ್ ಆಗತ್ತೆ, ಕಾಮ ಇಲ್ಲಿ ಕನೆಕ್ಟ್ ಆಗತ್ತೆ, ಮೋಕ್ಷ ಇಲ್ಲಿ ಕನೆಕ್ಟ್ ಆಗುತ್ತೆ. ನಾನ್ ಕೇಳ್ತಾ ಇರೋದೇನಂದ್ರೆ, ಈಗ ಅದು ಒಂದು ನಕ್ಷತ್ರದಾಗ ಹುಟ್ಟಿದ್ರೆ ಯಾವ ರಾಶಿ ಯಾವ ನಕ್ಷತ್ರ ಯಾವ ಪಾದದಾಗ ಹುಟ್ಟೇವು ಹೌದು ಅದ್ರ ಮೇಲೆ ಬರ್ತದೆ. ಹೌದು ಹೌದು. ನಿನ್ನ ಆಸೆ ಏನು? ನಿನ್ನ ಆಸೆ ಏನು? ಯಾವ ನಕ್ಷತ್ರದ ಯಾವ ರಾಶಿಯ ಯಾವ ನಕ್ಷತ್ರದ ಯಾವ ಚರಣದಲ್ಲಿ ನಿನ್ನ ಜನನ ಆಗಿದೆಯೋ ಅದರ ಕ್ಯಾರೆಕ್ಟರ್ ನಿನ್ನ ಹತ್ರ ಇರುತ್ತೆ. ನೀನ್ ಇಲ್ಲಿ ಅಗ್ನಿ ಧರ್ಮ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತೀಯ. 3ನೇ ಚರಣದಲ್ಲಿ ಹುಟ್ಟಿದ್ರೆ ಧರ್ಮನೇ ಮಾಡಕ್ ಬಂದಿರೋದು, ಆದ್ರೆ ನಿನಗೆ ಇದರಲ್ಲಿ ಆಸೆ ಇದೆ. 2ನೇ ಚರಣದಲ್ಲಿ ಹುಟ್ಟಿದ್ರೆ ಧರ್ಮನೇ ಮಾಡಕ್ ಬಂದಿದೀಯಪ್ಪ ನೀನು, ಆದ್ರೆ ಒಂದು ವ್ಯವಸ್ಥೆ ಇದೆ, ಆರ್ಥಿಕ ವ್ಯವಸ್ಥೆ ಇದೆ. ಇಲ್ಲಿ ನಿನಗೆ ಆರ್ಥಿಕತೆ ಇಲ್ಲ. ಧರ್ಮದಲ್ಲಿ ನಿನಗೆ ಆರ್ಥಿಕತೆಯ ಮಟ್ಟ ಕಡಿಮೆ ಇದೆ, ಮುಂದೆ ಇದೆ ಆರ್ಥಿಕ. ಹೌದಾ? ಇವ್ರನ್ನ ಆರಾಧನೆ ಮಾಡ್ಬೇಕು ನೀನಿಲ್ಲಿ. ಇವ್ರನ್ನ ಆರಾಧನೆ ಮಾಡ್ಬೇಕು ಅಂತ ಕೇಳಿದ್ರೆ ಇವ್ರು ನಿನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಿದ್ರೆ ನಿನ್ನಲ್ಲಿ ಏನಾದ್ರು ಎನರ್ಜಿ ಇರ್ಬೇಕು. ಆ ಎನರ್ಜಿಗೋಸ್ಕರ ಇವರನ್ನ ಆರಾಧನೆ ಮಾಡ್ಬೇಕು. ನಾನು ಅದನ್ನೇ ಹೇಳಕ್ ಹೋಗ್ತಾ ಇರೋದು ನವತಾರ ಚಕ್ರ ಬ್ಯಾಲೆನ್ಸಿಂಗ್ ಅಂತ. 27ನೇ ನಕ್ಷತ್ರವನ್ನ ನೀನ್ ಫಾಲೋಅಪ್ ಮಾಡಂದದ್ದು ಯಾಕೆ ಅಂತ ಕೇಳಿದ್ರೆ, ನಿನ್ನ ಹಿಂದಿದೆಯಲ್ಲ ಅದು ನಿನ್ನ ಎನರ್ಜಿ, ನಿನ್ನ ಮುಂದಿದೆಯಲ್ಲ ಅದು ನಿನ್ನ ಡಿಸೈರು. ನಿನ್ನಲ್ಲಿ ಇರುವ ಎನರ್ಜಿಯನ್ನ ಬಳಸಿಕೊಂಡು ಅವರು ದುಡ್ಡು ಮಾಡ್ಕೊಳಕ್ ಪ್ರಯತ್ನ ಮಾಡಬಹುದೇ ವಿನಃ ನಿನಗೆ ದುಡ್ಡು ಬರಲ್ಲ. ಗೊತ್ತಾಯ್ತಾ? ನಿನ್ನಲ್ಲಿ ಎನರ್ಜಿಯನ್ನ ಬಳಸಿಕೊಂಡು ಅವ್ರು ದುಡ್ಡು ಮಾಡಕ್ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ನಿನಗೆ ದುಡ್ಡು ಆಗುತ್ತೆ. ನಾವು ಏನ್ ಕಷ್ಟಪಡ್ತೀವೋ ಅದೇ ನಮ್ದು. ನೀನ್ ಕಷ್ಟಪಟ್ಟದ್ದು ಮಾತ್ರ ನಿಂದು, ಕಂಡವ್ರದ್ದು ಸಿಗುತ್ತೆ ಅಂತ ನೀನ್ ಎಲ್ಲಿವರೆಗೂ ತಿಳ್ಕೊಂಡು ಓಡಾಡ್ತೀಯೋ ಅಲ್ಲಿವರೆಗೂ ನೀನು ಮುಟ್ಟಾಳನಾಗಬಹುದೇ ವಿನಃ ನೀನೇನು ಆಗುವುದಿಲ್ಲ. ರಿಸಲ್ಟ್ ಇದೆಯಾ? ಮುಖ್ಯಸ್ಥನಾಗುವುದಕ್ಕಿಂತ ಮುಟ್ಟಾಳನಾಗುವುದೇ ಬೆಟರ್. ಅಲ್ಲ, ಮುಟ್ಟಾಳನಾದ್ರೆ ನೀನ್ ಯಾರು ಅಂತ ನೀನ್ ಇಲ್ಲಿ ಗುರ್ತಿಸ್ಕೊಳಕ್ ಆಗಲ್ಲ. ನಿನ್ನ ಕೆಲಸ ಏನು, ನಿನ್ ಕ್ಯಾರೆಕ್ಟರ್ ಏನು, ನಿನಗ ನೋವಿದೆಯಲ್ಲ. ಎಲ್ಲರೂ ಹಾಗೆ ಆಗಿದಾರ ಅಂತ ಹೇಳ್ದಲ್ಲಪ್ಪ ಇವಾಗ್ಲೇ. ಫಸ್ಟ್ ಮುಟ್ಟಾಳಾಗು, ಆಮೇಲೆ ಮುಖ್ಯಸ್ಥ. ನೀನ್ ಮುಟ್ಟಾಳನಾಗದ ಹೊರತು ಮುಖ್ಯಸ್ಥನ ಬಗ್ಗೆ ಅರಿವು ಬರಲ್ಲ. ಅರಿವಿನ ಪ್ರಜ್ಞೆ ಬರ್ಬೇಕು ಅಂದ್ರೆ ನೀನೇನ್ ಮಾಡ್ಬೇಕು? ನೀನೇನ್ ಮಗು ಇದ್ದಾಗ್ಲೇ ಹಾರಾಡಕ್ ಬರುತ್ತಾ ನಿನ್ಗೆ? ಇಲ್ಲ, ಸರ್ಟನ್ ಏಜ್ ಬರ್ಬೇಕು ನೀನು. ಅದನ್ನೇ ದಶಾಭುಕ್ತಿ ಅವಧಿ ಅಂತ ಕರೀತಾರೆ. ಮುಂದೆ ಹೇಳ್ತೀನಿ ಅದನ್ನ. ಹಾಗಾಗಿ ಈ ಒಂದು 4 ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಕ್ಯಾರೆಕ್ಟರ್ ಏನಿರುತ್ತೆ ಅನ್ನುವಂಥದ್ದನ್ನ ನಾಳಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠ ನಾ ಮುಗಿಸ್ತಾ ಇದ್ದೀನಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾವು ಮಾಡುವಂತ ವಿಡಿಯೋಗಳು ನಿಮ್ಗೆ ರೀಚ್ ಆಗುತ್ತೆ. ನಿಮ್ಗೆ ಇಷ್ಟ ಅನ್ಸಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಅದು ತಲುಪಲಿ. ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಸತ್ಯ ಇದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ, ಸುಳ್ಳು ಹೇಳ್ತಾ ಇದೀವಿ ಅಂತ ಕೇಳಿದ್ರೆ ಕಮೆಂಟ್ ಮಾಡಿ, ಏನಾದ್ರೂ ಬದಲಾವಣೆಗಳು ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಪಾಠ ನಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.